ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಮಾರ್ನಿಂಗ್ 6 ಟು ನೈಟ್ 7. ಸೊ ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದ ತಕ್ಷಣ ಹೊಸ್ಲನ್ನೆಲ್ಲ ತೊಳೆದು ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿದೆ. ನಮ್ಮ ಮನೆ ಮುಂದೆ ಈ ಥರ ಹೊಸ್ಲು, ಆ ಕಡೆ ಈ ಕಡೆ ಜಗಲಿ ಇದೆ ಮತ್ತು ಒಂದು ಸ್ಟೆಪ್ ಇದೆ. ಈ ಸ್ಟೆಪ್ಸ್ ಎಲ್ಲ ತೊಳೆದು ಹೊಸ್ಲೆಲ್ಲ ತೊಳೆದು ಮುಂದೆ ರಂಗೋಲಿನೆಲ್ಲ ತೊಳೆದು ನೀಟಾಗಿ ಆಮೇಲೆ ಒಂದು 5 ನಿಮಿಷ ಬಿಟ್ಟು ರಂಗೋಲಿ ಹಾಕಿದೆ. ಯಾಕೆಂದರೆ ಮೇಲೇ ರಂಗೋಲಿ ಹಾಕಿದ್ರೆ ಹರ್ಕೊಂಡು ಹೋಗ್ಬಿಡುತ್ತೆ ಅಂಥೇಳಿ. ನಮ್ಮ ಮನೇಲಿ ಯಾವಾಗ್ಲೂ ಚಿಕ್ಕ ರಂಗೋಲಿನೇ ನಾವು ಜಾಸ್ತಿ ಬರೆಯೋದು. ಯಾಕೆಂದರೆ ದೊಡ್ಡದು ಬರೆಯೋದು ನಾವು ಯಾವಾಗಲೂ ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಹಬ್ಬಗಳಿದ್ದಾಗ ಮಾತ್ರ ದೊಡ್ಡದು ಬರೆಯೋದು. ಸೊ ಹಾಗಾಗಿ ನಾನು ಚಿಕ್ಕ ರಂಗೋಲಿನೇ ಬರಿತಾ ಇದ್ದೀನಿ. ಮತ್ತು ನನಗೆ ಯಾವಾಗಲೂ ಈ ಚುಕ್ಕಿ ರಂಗೋಲಿಗಳೇ ಇಷ್ಟ. ಮತ್ತು ಎಳೆ ರಂಗೋಲಿನೂ ಬರಿತೀನಿ, ಬಟ್ ಅದು ಯಾವಾಗಲೂ ದೊಡ್ಡದು ಜಾಸ್ತಿ ಗೊತ್ತಿರೋದು. ಹಾಗಾಗಿ ಜಾಸ್ತಿ ಚುಕ್ಕಿ ರಂಗೋಲಿನೇ ಬರಿತಿರ್ತೀನಿ. ರಂಗೋಲಿಗೆ ಕಲರ್ಸು ಅಷ್ಟೇ ಹಬ್ಬ ದಿನಗಳಲ್ಲಿ ಮಾತ್ರ ಹಾಕೋದು, ಅದು ರೇರ್ ಜಾಸ್ತಿ. ನಾನು ಯಾರು ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ. ಸೊ ಫೈನಲಿ ನಾನು ಈ ಥರ ರಂಗೋಲಿ ಬರ್ತಿದ್ದೆ ಇವತ್ತು. ಇದು ನಮ್ಮನೆ ತುಳಸಿ ಗಿಡ ಇಟ್ಕೊಂಡಿರೋದು ನಾವು ಮನೆ ಮುಂದೆನೇ. ಆ ತುಳಸಿ ಗಿಡದ ಜೊತೆ ನಾವು ವೀಳ್ಯದೆಲೆ ಮತ್ತು ಅಲೋವೆರಾ 3 ಗಿಡನೂ ಹಾಕ್ಕೊಂಡಿದ್ದೀವಿ. ಇವಾಗ ತುಳಸಿ ಗಿಡದ ಮುಂದೆನೂ ರಂಗೋಲಿನ ಬರೆದೆ. ನಮ್ಮ ಮನೇಲಿ ನಾನು ದಿನ ಹೊಸ್ಲತ್ರ ಮತ್ತು ತುಳಸಿ ಗಿಡದ ಹತ್ರ ದಿನ ರಂಗೋಲಿನ ಬರಿತೀನಿ. ಸೊ ಹೀಗಿತ್ತು ರಂಗೋಲಿ ಬರ್ತಿದ್ದು ನಾನು ತುಳಸಿ ಗಿಡದ ಮುಂದೆ. ಬೆಳಗ್ಗೆ ಟೈಮ್ ನಾನು ಟೀ ಕಾಫಿ ಏನೂ ಕುಡಿಯೋಲ್ಲ, ಬಿಸಿನೀರು ಮಾತ್ರ ಕುಡಿಯೋದು. ಸೊ ಹಾಗಾಗಿ ಬಿಸಿನೀರು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮ್ ಹಸು ಹಾಲು ಕರಿಬೇಕಿತ್ತು. ಸೊ ಹಾಗಾಗಿ ಅಪ್ಪ ಹಾಲು ಕರಿಯೋದಕ್ಕೆ ಅಂತ ಹಿಂದೆ ಬಂದಿದ್ದರು. ನಾನು ಅವ್ರಿಗೆ ನೀರು ಕೊಡೋದಕ್ಕೆ ಹೋಗಿದ್ದೆ. ಇವಾಗ ಕರುನ ಬಿಟ್ಟು ಆ ಕರು ಸ್ವಲ್ಪ ಹಾಲು ಕುಡ್ದಾದ್ಮೇಲೆ ಆಮೇಲಿಂದ ಹಾಲನ್ನ ಕರ್ಕೊತಾರೆ. ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲನ್ನ ಇಟ್ಕೊಳ್ಳೋದು. ಇನ್ನು ಉಳಿದಿದ್ದ ಹಾಲನ್ನೆಲ್ಲ ನಾವು ಡೈರಿಗೆ ಕೊಡ್ತೀವಿ. ಬೆಳಗ್ಗೆ ಸಂಜೆ 2 ಟೈಮೂ ಕೊಡ್ತೀವಿ ಡೈರಿಗೆ. ಬೆಳಗ್ಗೆ ಮಡಿಕೊಂಡಿದ್ದನ್ನ ಸಂಜೆ ಮಧ್ಯಾಹ್ನ ಯೂಸ್ ಮಾಡ್ತೀವಿ, ಸಂಜೆ ಮಡಿಕೊಂಡಿದ್ದನ್ನ ಬೆಳಗ್ಗೆಗೆ ಯೂಸ್ ಮಾಡ್ತೀವಿ. ಮತ್ತು ಬೇರೆ ಯಾರಾದರೂ ಮಧ್ಯ ಬಂದು ಕೇಳಿದ್ರೆ ಅವ್ರಿಗೂ ಕೊಡೋದಕ್ಕೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರ್ತೀವಿ. ಅದೇ ಹಾಲಲ್ಲೇ ನಾವು ಮೊಸರು, ಬೆಣ್ಣೆ, ತುಪ್ಪ ಎಲ್ಲನೂ ಮಾಡ್ಕೊತೀವಿ. ಹೊರ್ಗಡೆಯಿಂದ ನಾವು ಯಾವತ್ತೂ ಮೊಸರಾಗಲಿ ತುಪ್ಪ ಆಗಲಿ ಏನೂ ತಂದಿಲ್ಲ. ಇಟ್ಕೊಂಡಿರೋ ಹಾಲಲ್ಲೇ ಬೆಣ್ಣೆ, ತುಪ್ಪ, ಮೊಸರು ಎಲ್ಲನೂ ಮಾಡ್ಕೊತೀವಿ. ಇದು ಕರ್ದಿರೋ ನೊರೆ ಹಾಲು. ನಾನು ಜಾಸ್ತಿ ಸಂಜೆ ಟೈಮ್ ಮಾತ್ರ ಹಸಿ ಹಾಲು ಕುಡಿಯೋದು, ಬೆಳಗ್ಗೆ ಟೈಮ್ ಕುಡಿಯೋದಿಲ್ಲ. ಇವಾಗ ಹಾಲೆಲ್ಲ ಕರ್ಕೊಂಡು ಬಂದಾದಮೇಲೆ ಅಪ್ಪ ಡೈರಿಗೆ ಹಾಲು ಹಾಕೋದಕ್ಕೆ ಹೋದರು. ನಾನು ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ನಮ್ಮ ಮನೇಲಿ ಬೆಳಗ್ಗೆ ತಿಂಡಿ ಮಾಡಬೇಕಂತೇಳಿ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡ್ತಾಯಿದ್ದೆ. ತಿಂಡಿಗೆ ಏನು ಬೇಕೋ ಅದನ್ನು. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದ್ವಿ. ಸೊ ಉಪ್ಪಿಟ್ಟಿಗೆ ನಾನು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಆವಾಗ ತಾನೇ ಎದ್ಮೇಲೆ ನಾವು ದೇವ್ರ ಸಾಂಗ್ನ ಹಾಕ್ತೀವಿ ಬೆಳಗ್ಗೆ ಆಗಿದ ತಕ್ಷಣ. ಹಾಕಾದ್ಮೇಲೆ ಅವರೆಲ್ಲ ಎದ್ದಿದ ತಕ್ಷಣ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬೇಕಂತ ನನ್ನ ಫ್ರೆಂಡ್ಸ್ಗೆಲ್ಲ ಟೀ ಇಟ್ಕೊಟ್ಬಿಟ್ಟು ನಾನು ಮನೆ ಒರೆಸಿ ಸ್ನಾನಕ್ಕೆ ಹೋದೆ. ಸ್ನಾನದಿಂದ ಬಂದಾದಮೇಲೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕ್ತಾಯಿದ್ದೀನಿ. ಫಸ್ಟು ನಾನು ಹಣೆಗೆ ಇಟ್ಕೊಂಡು ರೆಡಿ ಆದಮೇಲೆ ನಾನು ನೆಕ್ಸ್ಟ್ ಏನೇ ಕೆಲಸ ಇದ್ರೂ ಮಾಡೋದು. ಇವಾಗ ದೇವ್ರ ಮನೇಲೇ ನಾವು ಯಾವಾಗಲೂ ಅರಿಶಿನ ಕುಂಕುಮ ಇಡೋದು ದೇವ್ರಿಗೆ ಅಂತಲೇ. ಸೊ ಹೊಸ್ಲಿಗೂ ನಾನು ದೇವ್ರ ಮನೇಲಿ ಏನು ಅರಿಶಿನ ಕುಂಕುಮ ಇಟ್ಕೊಂಡಿರ್ತೀವಿ ಅದನ್ನೇ ಯೂಸ್ ಮಾಡೋದು. ಹಾಗಾಗಿ ನಾವು ಸ್ನಾನ ಮಾಡ್ಕೊಂಡೇ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕೋದು ಯಾವಾಗ್ಲೂ. ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕ್ಬೇಕಾದ್ರೆ ನಾವು 3 ಪಟ್ಟೆನ ಹಾಕ್ತೀವಿ. ಏಕೆಂದರೆ ಹೊಸ್ಲಿಗೆ ಯಾವಾಗಲೂ ಅದನ್ನೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನಮ್ಮದು 3 ಪಟ್ಟೆ ದೇವರಿರೋದ್ರಿಂದ ನಾವು ಅದನ್ನೇ ಯಾವಾಗಲೂ ಯೂಸ್ ಮಾಡೋದು. ನಾವು ಪೂಜೆ ಮಾಡಬೇಕಾದ್ರೂ 3 ಪಟ್ಟೆನ ಹಾಕ್ಕೊತೀವಿ ಯಾವಾಗಲೂ. ನಾನಿದೆಲ್ಲ ಮಾಡೋ ತನಕ ಎಲ್ಲರೂ ಒಬ್ಬೊಬ್ಬರಾಗಿ ಸ್ನಾನ ಮಾಡೋದಕ್ಕೆ ಹೋಗ್ಬೇಕಂತ ಹೇಳಿದೆ. ಯಾಕೆಂದರೆ ಫಸ್ಟ್ ಸ್ನಾನ ನಾನೇ ಮಾಡೋದು ಯಾವಾಗಲೂ. ಮನೇಲೆಲ್ಲ ಕೆಲಸ ಬೇರೆ ದೇವ್ರ ಕೆಲಸ ಎಲ್ಲ ನಾನೇ ಮಾಡೋದ್ರಿಂದ ಆಮೇಲೆ ಅವ್ರಿಗೆ ಸ್ನಾನ ಮಾಡೋದಕ್ಕೆ ಬಿಡೋದು. ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ರು. ಮತ್ತು ನಾನಿವಾಗ ಹೊಸ್ಲಿಗೆ ರಂಗೋಲಿ ಬರಿತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಪೇಂಟ್ ಮಾಡಿಬಿಡಿ, ಪೇಂಟಲ್ಲಿ ಡಿಸೈನ್ ಬರೀರಿ ಅಂತ ಹೇಳ್ತಾರೆ. ಬಟ್ ನಾನು ಒಂದೇ ಡಿಸೈನ್ ಯಾವಾಗಲೂ ಇರುತ್ತೆ ಅಂಥೇಳಿ
ಬರೆಯಲ್ಲ, ರಂಗೋಲೆಲ್ಲ ಯಾವಾಗಲೂ ಬರೆಯೋದು. ರಂಗೋಲೆಲ್ಲಾದರೆ ಯಾವಾಗ ಬೇಕಿದ್ರೂ ಬೇರೆ ಡಿಸೈನ್ಸ್ಗಳನ್ನ ಬರ್ಕೋಬೋದು. ಹಬ್ಬದ ದಿನ ಸ್ವಲ್ಪ ದೊಡ್ಡದಾಗಿ ಬರಿಬೋದು, ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನಾರ್ಮಲ್ ಡಿಸೈನ್ಸ್ನ ಬರಿತಿರ್ತೀನಿ. ದೇವ್ರ ಮನೆಗೆ ಹೋಗಿ ಎಲ್ಲನೂ ಧೂಳು ತೊಗೋತಿದ್ದೆ. ನಮ್ಮ ಮನೇಲಿ ಯಾವಾಗ್ಲೂ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಹಬ್ಬಗಳು ಮಧ್ಯ ಯಾವಾಗಲಾದರೂ ದೇವ್ರ ಪಾತ್ರೆ ತೊಳೆಯೋದು. ಸೋಮವಾರ ಶುಕ್ರವಾರ ನಮ್ಮದು ದೇವ್ರ ವಾರ, ಬಟ್ ನಾವು ಯಾವಾಗಲೂ ವಾರ ತೊಳೆಯಲ್ಲ, 15 ದಿನಕ್ಕೊಂದು ಸಲ ಆ ಥರ ತೊಳೆಯೋದು. ಆ ಕಡೆ ಈ ಕಡೆ ಇಟ್ಟಿರೋ 2 ಗೋಲ್ಕ, ಒಂದು ನಂದು ಒಂದು ನನ್ನ ಹಸ್ಬೆಂಡ್ದು. ಸೊ ಈ ಥರ ಇದೆ ನಮ್ಮದು ದೇವ್ರ ಮನೇಲಿ, ಈ ಥರನೇ ಜೋಡಿಸ್ಕೊಂಡಿರೋದು ನಾವು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ 2 ದೀಪ ಇಟ್ಟಿದ್ವಿ, ಅದನ್ನು ಅಲ್ಲೇ ಇಟ್ಟಿದ್ದೀವಿ. ಮತ್ತು ಇದು ನಮ್ಮದು ಚೌಡೇಶ್ವರಿ ದೇವರಾಗಿರೋದ್ರಿಂದ ನಾವು ಚಾಮುಂಡೇಶ್ವರಿ ಫೋಟೋನ ಇಟ್ಕೊಂಡಿದ್ದೀವಿ. ಮನೇಲಿ ಲಕ್ಷ್ಮಿ ಫೋಟೋ ಇರಬೇಕಂತೇಳಿ ಲಕ್ಷ್ಮಿ ಫೋಟೋ ಇದೆ, ಮತ್ತು ಸಿದ್ದಪ್ಪಾಜಿ ಫೋಟೋ ಇದೆ, ಜೊತೆಗೆ ಶಿವ ಪಾರ್ವತಿ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ. ಸೊ ಇದಿಷ್ಟು ಫೋಟೋನ ನಾವು ಇಟ್ಕೊಂಡು ಮಧ್ಯದಲ್ಲಿ ಕಳಶ, ಬಟ್ ನಾವು ಕಾಯಿ ಇಡೋಂಗಿಲ್ಲ, ಬರೀ ಒಂದು ಚೊಂಬಿಗೆ ನೀರು ಹಾಕಿ ಎಲೆ ಮಾತ್ರ ಇಡಬೇಕು. ಮತ್ತು ದೀಪ ಇದೆ, 1 ಗಂಟೆ ಧೂಪದಾರತಿ, ಇದಿಷ್ಟು ಮಾತ್ರ ಇಟ್ಕೊಂಡಿರೋದು ನಾವು. ಮತ್ತು ಒಂದು ಚಿಕ್ಕದು ಬೆಳ್ಳಿದು ಲಕ್ಷ್ಮಿ ವಿಗ್ರಹ ಇದೆ, ಅದಕ್ಕೆ ಅರ್ಶಿನ ಕುಂಕುಮ ಬಟ್ಲು ಸಪ್ರೇಟ್ ಇಟ್ಟಿದ್ದೀವಿ ನಾವು ಆ ದೇವ್ರಿಗೆ. ಇವಾಗ ಧೂಳೆಲ್ಲ ತೆಗ್ದು ನೀಟಾಗಿ ದೇವ್ರ ಮನೆನ ಒರೆಸ್ಕೊಂಡಾದ್ಮೇಲೆ ನಮ್ದು ಇದು ದೇವ್ರ ಮನೆ ಹೊಸ್ಲು. ಈಚೆ ಯಾವ ಥರ ನಾನು ಅರ್ಶಿನ ಕುಂಕುಮನ ಹಾಕ್ತೀನಿ, ಇಲ್ಲಿಗೂ ಅದೇ ಥರ ಅರ್ಶಿನ ಕುಂಕುಮ ಹಾಕಿ ಮೇಲ್ಗಡೆ ರಂಗೋಲೆ ಬರಿತೀನಿ. ಒಳಗಡೆ ಅಷ್ಟು ದೊಡ್ಡ ರಂಗೋಲಿ ಏನು ಬರೆಯಲ್ಲ, ಚಿಕ್ಕದು ಬರಿತೀವಿ. ಯಾಕೆಂದರೆ ನಾವು ಸಂಜೆ ಇಲ್ಲ ಮಧ್ಯಾಹ್ನ ಅಷ್ಟರಲ್ಲಿ ಕಸ ಗುಡಿಸಿದ್ರೆ ನಾವು ಬರೆದಿರೋ ರಂಗೋಲಿ ಎಲ್ಲ ಹೋಗುತ್ತೆ. ಹಾಗಾಗಿ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕ ರಂಗೋಲಿನ ಬರ್ಕೊತೀನಿ. ಮೊದಲು ಈಚೆ ಎಲ್ಲ ರಂಗೋಲಿ ಬರೀತಿರ್ಲಿಲ್ಲ, ಜಸ್ಟ್ ಹೊಸ್ಲು ಮೇಲಷ್ಟೇ ಬರಿತಾ ಇದ್ದಿದ್ದು. ಇವಾಗ ಹೊರ್ಗಡೆನೂ ಅಂದರೆ ಹೊಸ್ಲಿಂದ ಕೆಳಗಡೆನೂ ರಂಗೋಲಿನ ಬರಿತೀನಿ. महाकाली महालक्ष्मी नमोस्तुते सत्यो जातादि पंचाखि रूपा पंचकम् यत्रं शूलं कृपाणिका धनुर्बाणौ चाक्षमालां चिन्मुद्रामपि बिभ्रति अष्टादशभुजे लक्ष्मीर्महाष्टादशपीठगे भूमि नीलादि संसेव्य स्वामी चित्तानुवत्तिरि पद्मे ಪೂಜೆ ಮಾಡಿ ತಿಂಡಿ ಎಲ್ಲ ತಿಂದಾದ್ಮೇಲೆ ನಾನು ಫ್ರೆಂಡ್ಸ್ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬಳ್ಳಾರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅದು ನಮಗೆ ಹತ್ರ ಇತ್ತು, ಅಂದರೆ ನನ್ನ ಹಸ್ಬೆಂಡ್ ಮನೆಯಿಂದ ತಾಳ್ವಾಡಿಗೆ ಹೋಗಿ ತಾಳ್ವಾಡಿಯಿಂದ ಡೈರೆಕ್ಟ್ ಬಳ್ಳಾರಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದು ಬೆಟ್ಟ ಎಲ್ಲ ಇದೆ, ಹೋಗ್ಬೇಕಿದ್ರೆ ದೇವಸ್ಥಾನಕ್ಕೆ ನಮಗೆ ಇದೇ ಹತ್ರ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಇದು ನಾನು ಬೆಟ್ಟದ ಹತ್ರ ವ್ಯೂ ಪಾಯಿಂಟ್ ಹತ್ರ ನಿಂತು ವಿಡಿಯೋ ಮಾಡಿರೋದು.
ತುಂಬ ದೊಡ್ಡದಾಗಿದೆ ಬೆಟ್ಟ ಎಲ್ಲ, ಮತ್ತು ತುಂಬ ಚೆನ್ನಾಗೂ ಇತ್ತು. ಬಟ್ ಅಲ್ಲಿ ಮಳೆ ಏನೂ ಇರಲಿಲ್ಲ, ತಂಪಾದ ವಾತಾವರಣ ಇತ್ತು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಚಿಕ್ಕವಳಿದ್ದಾಗ ಹೋಗಿದ್ದು, ಅದಾದಮೇಲೆ ಹೋಗೇ ಇರಲಿಲ್ಲ. ನನಗೂ ಹೋಗಬೇಕು ಅನ್ನಿಸ್ತಿತ್ತು. ಬಟ್ ನನ್ನ ಫ್ರೆಂಡ್ಸ್ 3 ಜನಕ್ಕೂ ಇದು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು ಈ ಪ್ಲೇಸ್ಗೆ. ನೋಡೋದಕ್ಕೆ ತುಂಬ ದೊಡ್ಡ ಬೆಟ್ಟಗಳೇ ಇತ್ತು. ಮತ್ತು ಇದು ಸತ್ಯಮಂಗಳ ಫಾರೆಸ್ಟು. ಇಲ್ಲಿಂದ ನಾವು ಮುಂದೆ ಹೋದರೆ ಫುಲ್ ತಮಿಳ್ನಾಡು ಬಾರ್ಡ್ರ್, ಈ ಕಡೆಗೆ ಕರ್ನಾಟಕ, ಈ ಬೆಟ್ಟದಿಂದ ಈ ಕಡೆಗೆ ಬಂದರೆ ತಮಿಳ್ನಾಡು. ಮತ್ತು ಇಲ್ಲಿ ನೋಡಿ ಕ್ರಾಸ್ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಪಾಯಿಂಟು. ಮತ್ತು ವೆಹಿಕಲ್ಸ್ ಇಲ್ಲಿ ಜಾಸ್ತಿ, ಲಾರಿಗಳು ಓಡಾಡುತ್ತೆ. ಈ ಕಾಡಲ್ಲಿ ಜಾಸ್ತಿ ಹೋಗ್ಬೇಕಿದ್ರೆ ಜಿಂಕೆಗಳು, ಆನೆ, ಹುಲಿ, ಚಿರತೆ ಎಲ್ಲ ರೋಡಲ್ಲಿರುತ್ತೆ. ಬಟ್ ನನಗೆ ಹೋಗ್ಬೇಕಿದ್ರೆ ಸ್ಟಾರ್ಟಿಂಗ್ ಜಿಂಕೆಗಳನ್ನ ನೋಡಿದೆ. ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಆನೆಗಳು ಬರುತ್ತೆ ಅಂತಲೇ ಹೇಳ್ತಾರೆ ರೋಡ್ಗೆ, ಯಾಕೆಂದರೆ ಕಬ್ಬನ್ ಲಾರಿ ಜಾಸ್ತಿ ಓಡಾಡುತ್ತೆ. ಹಾಗಾಗಿ ಆನೆಗಳು ತುಂಬ ರೋಡ್ಗೆ ಬರುತ್ತೆ ಅಂತಲೇ ಹೇಳ್ತಾರೆ. ಇವಾಗ ನಾವು ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ. ಇದು ದೇವಸ್ಥಾನದ ಮೇನ್ ಗೇಟು. ಮತ್ತು ಇಲ್ಲಿಂದ ಹೋದರೆ ಆ ಕಡೆ ಪಾರ್ಕಿಂಗ್ ಇರುತ್ತೆ ಕಾರ್ದು, ಲೆಫ್ಟ್ ಸೈಡು. ರೈಟ್ ಸೈಡ್ ಹೋದರೆ ದೇವಸ್ಥಾನ ಸಿಗುತ್ತೆ. ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ದೇವಸ್ಥಾನದಿಂದ ತುಂಬಾ ದೂರ ಬರಬೇಕಿತ್ತು, ಯಾಕೆಂದರೆ ತುಂಬ ರಶ್ ಇತ್ತು ದೇವಸ್ಥಾನ. ವೆಹಿಕಲ್ಸ್ ಎಲ್ಲ ದೇವಸ್ಥಾನದ ಮುಂದೆನೇ ಇತ್ತು. ಈ ಕಡೆ ಸೈಡಲ್ಲಿ ಮಾತ್ರ ಖಾಲಿ ಇದ್ದಿದ್ದು. ಅಲ್ಲಿ ಎಲ್ಲಿ ಖಾಲಿ ಐತೆ ಅಂತ ನೋಡಿಬಿಟ್ಟೆ ವೆಹಿಕಲ್ ಹಾಕಿದ್ವಿ. ಮತ್ತು ಇವಾಗ ನಾವು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದೀವಿ. ಇದು ಆರ್ಚು ದೇವಸ್ಥಾನದ ಒಳಗಡೆಗೆ ಹೋಗೋದಕ್ಕೆ. ಸೊ ಈ ಕ್ಯೂ ಸಿಸ್ಟಮಿಂದನೇ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕಿತ್ತು. ನಾನು ಚಿಕ್ಕವಳಿದ್ದಾಗ ಬಂದಿದ್ದಾಗ ಸ್ವಲ್ಪ ಅಷ್ಟೇ ಕಂಬಗಳಿಟ್ಟು ಡಿಸೈನ್ ಮಾಡಿದರು ದೇವಸ್ಥಾನದಲ್ಲಿ. ಇವಾಗ ತುಂಬ ದೊಡ್ಡದಾಗಿ ದೇವಸ್ಥಾನ ಮಾಡ್ತಾಯಿದ್ರು. ನಾನು ಇವಾಗ ಹೋಗಿದ್ದಾಗ ಇನ್ನೂ ಅದನ್ನು ರೆಡಿ ಮಾಡ್ತಾನೇ ಇದ್ದರು, ಕಂಬಗಳೆಲ್ಲ ಜೋಡಿಸಿ. ಮತ್ತು ಈ ಕಡೆ ಸೈಡು ಹಳೇದಿದೆಯಲ್ಲ ದೇವಸ್ಥಾನದ್ದು ಗೋಡೆ ಎಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದರು. ಬಣ್ಣಾರಿ ದೇವಸ್ಥಾನ ಅಂದರೆ ಇದು ತುಂಬ ಫೇಮಸ್ಸು ಮತ್ತು ದೊಡ್ಡ ದೇವಸ್ಥಾನವೂ. ಈಗ ಏನಲ್ಲಿ ಕಾಣಿಸ್ತಾ ಇದೆ ಕಂಬಗಳೆಲ್ಲ, ಇದೆಲ್ಲ ಹಳೇದು. ಮತ್ತು ಇವಾಗ ಹೊಸದನ್ನು ಮಾಡ್ತಾ ಇದ್ದಾರೆ, ಅಂದರೆ ಎಕ್ಸ್ಟ್ರಾ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದಿದ್ದರು. ಇಲ್ಲಿ ಕರ್ನಾಟಕದವರೇ ಕಮ್ಮಿ ಇದ್ವಿ ಸ್ಟ್ರೆಂತು, ಅಷ್ಟು ತಮಿಳ್ನಾಡವರೇ ಜಾಸ್ತಿ ಇದ್ದರು. ಇಲ್ಲಿನ ಪೇಂಟ್ಸ್ ಮತ್ತು ಡಿಸೈನ್ಸ್ನ ತುಂಬ ಇಷ್ಟಪಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಮತ್ತು ತಮಿಳ್ನಾಡವ್ರು ಏನಾದರೂ ಕರ್ನಾಟಕದಲ್ಲಿ ಈ ಥರ ಬಣ್ಣಾರಿ ದೇವಸ್ಥಾನ ಆಗಲಿ, ಬೇರೆ ಯಾವುದಾದ್ರೂ ಮಾರಮ್ಮನ ದೇವಸ್ಥಾನ, ಯಾವುದೇ ದೇವಸ್ಥಾನ ಇದ್ರೂ ಅವ್ರು ಇದೇ ಥರ ಶೈಲಿಲಿ ದೇವಸ್ಥಾನ ಕಟ್ತಾರೆ ಮತ್ತು ಇದೇ ಥರ ಪೇಂಟಿಂಗ್ಸು ಮಾಡಿಸ್ತಾರೆ. ಇದು ನಾನು ಮಾಡಿರೋ ವಿಡಿಯೋ ಎಲ್ಲ ಮೇಲ್ಗಡೆ ವಿಡಿಯೋ, ಅಂದರೆ ಮೇಲ್ಗಡೆ ಇದ್ರೂ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಕೆಳಗಡೆ ಮಾಡೋದಕ್ಕೂ ಮೇಲ್ಗಡೆ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಮೇಲೆ ಮಾಡೋದಕ್ಕಾಗಲ್ಲ, ಬಟ್ ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಫಸ್ಟ್ ರೋಲಲ್ಲಿ ಹೆಣ್ಣು ದೇವ್ರದ್ದು, ಅಂದರೆ ಓಂ ಶಕ್ತಿದ್ದು ಏನು ಅವತಾರಗಳಿದೆ ಅದನ್ನೆಲ್ಲ ವಿಡಿಯೋ ಮಾಡಿದರು. ಈ ಕಡೆ ಲೈನಲ್ಲಿ ರೌಂಡಲ್ಲಿ ಡಿಸೈನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಸುತ್ತ ದೇವ್ರುಗಳನ್ನ, ವಿಗ್ರಹಗಳಿಗೆ ಅದಕ್ಕೂ ಪೇಂಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಕಂಬಗಳಿಗೆ ಮತ್ತು ಸುತ್ತ ಗೊಂಬೆಗಳಿಗೆ ಮತ್ತು ಮೇಲ್ಗಡೆ ಎಲ್ಲ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿದರು. ಇದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾನು ಚಿಕ್ಕವಳಿದ್ದಾಗ್ಲೂ ಇದನ್ನು ನೋಡಿದ್ದೀನಿ. ಬಟ್ ಇವಾಗಲೂ ನೋಡೋದಕ್ಕೂ ಆವಾಗ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಇದೆಲ್ಲ ದೇವ್ರಿಗೆ ಯಾವ ಥರ ಹಬ್ಬ ಮಾಡ್ತಾರೆ, ಯಾವ ಥರ ಕೊಂಡ ಮಾಡ್ತಾರೆ ಅಂತ ವಿಡಿಯೋ ಮಾಡಿರೋದು. ಮೊದಲು ದೇವಸ್ಥಾನ ಅಷ್ಟು ಚಿಕ್ಕದಾಗಿತ್ತು, ಇವಾಗ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇದು ದೇವಸ್ಥಾನದ ಎಂಟ್ರೆನ್ಸ್, ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಇದು. ದೇವ್ರ ದರ್ಶನ ಮಾತ್ರ ತುಂಬ ಲೇಟಾಗಾಯಿತು, ನಾವು ಬೇಗ ಹೋಗಿದ್ರು. ಈಚೆಗೆ ಬಂದಾಗ ಅಲ್ಲಲ್ಲಿ ಒಬ್ಬೊಬ್ಬರು ಪ್ರಸಾದಗಳನ್ನ ತಂದಿದ್ರು, ಅಂದರೆ ಬಾತು, ಚಿತ್ರಾನ್ನ, ಪುಳಿಯೋಗರೆ ಮತ್ತು ಈ ಥರ ಮಜ್ಜಿಗೆ, ಅಂಬಲಿ ಎಲ್ಲ ತಂದಿದ್ರು. ಸೊ ನಾವು ಈಸ್ಕೊಂಡು ಅಲ್ಲೇ ಕುಡಿದ್ವಿ. ಇಲ್ಲೇನು ಉಪ್ಪು ಕಾಣಿಸ್ತಿದೆ ನಿಮಗೆ, ಇದು ದೇವ್ರಿಗೆ ಹಾಕೋದು, ಅಂದರೆ ಉಪ್ಪು ಕರಗಂಗೆ ನಮ್ಮ ಕಷ್ಟ ಎಲ್ಲ ಕರಗಲಿ ಅಂತ ಹೇಳಿ ಈ ಥರ ಬೆಂಕಿ ಮೇಲ್ಗಡೆ ಉಪ್ಪನ್ನ ಹಾಕ್ತಾರೆ. ಅದ್ರ ಜೊತೆಗೆ ಅರಿಶಿನ, ಕುಂಕುಮ ಎಲ್ಲನೂ ಹಾಕ್ತಾರೆ. ಇಲ್ಲಿ ನಿಂತಿರೋರೆಲ್ಲರೂ ಪ್ರಸಾದ ಈಸ್ಕೊಳಕ್ಕೆ ನಿಂತಿದ್ದು. ಇವಾಗ ನಾವು ದೇವ್ರನ್ನ ನೋಡಾದ್ಮೇಲೆ ಇಲ್ಲಿಂದ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾವು ಹೋಗ್ಬೇಕಿದ್ರೇ 4:15 ಆಗಿತ್ತು ದೇವಸ್ಥಾನ ಬಿಟ್ಟಾಗ. ಇವಾಗ ನಾವು ಅಲ್ಲಿಂದ ತಾಳ್ವಾಡಿಗೆ ಹೋಗ್ತಾ ಇದ್ದೀವಿ.
ನಾವಿವಾಗ ಬರಬೇಕಿದ್ರೆ ಆ ಕಡೆಯಿಂದ ಬರಬೇಕಿದ್ರು ಚೆಕ್ ಪೋಸ್ಟ್ ಸಿಗುತ್ತೆ. ಇವಾಗ ಈ ಕಡೆಯಿಂದ ಹೋಗ್ಬೇಕಿದ್ರು ಚೆಕ್ ಪೋಸ್ಟ್ ಸಿಗುತ್ತೆ. 2 ಕಡೆಗೂ 20 ರೂಪೀಸ್ ಕೊಟ್ಬಿಟ್ಟು ನಾವು ಚೆಕ್ ಪೋಸ್ಟ್‌ನ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಎಲ್ಲ ಹೇಳ್ದಂಗೆ ಈ ರೋಡಲ್ಲಿ ಆನೆ ಜಾಸ್ತಿ ಅಂತ ಹೇಳಿದ್ರು. ಬಟ್ ನಮಗೆ ಬರಬೇಕಾದ್ರೆ ಸಿಗಲಿಲ್ಲ, ಹೋಗ್ಬೇಕಾದ್ರೆ ಆನೆ ಸಿಕ್ತು. ಈ ಆನೆ ಕಬ್ಬನ್ನ ತಿಂತಾ ಅಲ್ಲೇ ನಿಂತಿತ್ತು. ಸುಮಾರು 5 ಗಂಟೆ ಆಗಿತ್ತು ನಾವು ಈ ರೋಡಿಗೆ ಬಂದಾಗ. ದೇವಸ್ಥಾನದಿಂದ ಒಂದು 6-7 ಕಿಲೋಮೀಟರ್ ಮುಂದೆ ಬಂದಿದ್ವಿ ಅಷ್ಟೇ. ಆವಾಗಲೇ ಆನೆ ಸಿಕ್ತು. ನೋಡೋದಕ್ಕೆ ಒಂಥರ ಭಯ ಆದಂಗೂ ಇತ್ತು. ತುಂಬ ದೊಡ್ಡದು ಆನೆ. ನೋಡ್ತಾ ವಿಡಿಯೋ ಮಾಡಿದ್ದು. ಅದು ಕಬ್ಬು ತಿಂದು ಮುಗಿಸೋ ತನಕನೂ ಆ ಕಡೆ ಈ ಕಡೆ ಎಲ್ಲೂ ಹೋಗಲೇ ಇಲ್ಲ. ಆ ಕಡೆ ರೋಡಿಂದ ಬರೋರು ಅಲ್ಲೇ ಇದ್ದರು, ಈ ಕಡೆ ರೋಡಿಂದ ಬರೋರು ಈ ಕಡೆನೇ ಇದ್ದರು. ನಾವು ಆನೆ ಹೋಗೋ ತನಕನೂ ಹೋಗೋದು ಬೇಡ, ಆನೆ ಏನಾದರೂ ನೋಡಿದ್ರೆ ಮತ್ತೆ ವಾಪಸ್ ಈ ಕಡೆಗೆ ಬಂದ್ಬಿಡುತ್ತೆ. ನಾವು ಕಾರಲ್ಲಿದ್ರೂ ಮುಂದಕ್ಕೆ ಹೋಗೋದಕ್ಕೆ ಧೈರ್ಯನೇ ಮಾಡಲಿಲ್ಲ. ಅಲ್ಲೇ ನಿಂತ್ಕೊಂಡು ಆನೆನೂ ನೋಡ್ದಂಗಾಗುತ್ತೆ ಅಂತೇಳಿ ಅಲ್ಲೇ ನಿಂತು ಆನೆನ ನೋಡ್ತಾ ಇದ್ವಿ. ನಾನಂತೂ ಇಲ್ಲಿ ತನಕ ಕಾಡಲ್ಲೇ ಇರೋ ಆನೆನ ನೋಡಿರಲಿಲ್ಲ. ಅಂದರೆ ಝೂಲೆಲ್ಲ ಮಾಮೂಲಿ ದಸರಾ ಟೈಮಲ್ಲಿ ಆನೆನ ನೋಡಿದ್ದೆ. ಬಟ್ ಅದು ಸಾಕಿ ಪಳಗಿಸಿರೋದು. ಬಟ್ ಕಾಡಲ್ಲಿ ಯಾವಾಗಲೂ ಒಂಟಿ ಆನೆನ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಅದು ನೋಡೋದಕ್ಕೆ ಕೊಂಬೆಲ್ಲ ಇತ್ತು. ಕೊಂಬೆಲ್ಲ ಚಿಕ್ಕ ಇದ್ರೂ ನೋಡೋದಕ್ಕೆ ತುಂಬ ದೊಡ್ಡದಾಗೇ ಇತ್ತು ಆನೆ. ನಾನು ಅಂದ್ಕೊಂಡಿದ್ದೆ ಅದು ನಮ್ಮ ಕಡೆಗೆ ಬರುತ್ತೆ ನೋಡಿದ್ರೆ ಅಂತ. ಬಟ್ ಅದು ಈ ಕಡೆಗೆ ಸೈಡೆಲ್ಲ ತಿರುಗಿ ನೋಡಿದ್ರೂ ಯಾವ ಸೈಡು ಬರಲಿಲ್ಲ. ಒಂದು ಚೂರು ಸೌಂಡು ಮಾಡಲಿಲ್ಲ. ಹೇಗೆ ಮಾಮೂಲಿ ಲಾರಿ ಎಲ್ಲ ಹೋಗುತ್ತಲ್ಲ, ಕಬ್ಬು ಲಾರಿ ಎಲ್ಲ, ಆ ಕಬ್ಬನ್ನ ಇಟ್ಟಿದ್ರು ಅನಿಸುತ್ತೆ. ಅದನ್ನು ತಿನ್ನೋ ತನಕನೂ ಅದು ರೋಡ್ ಕ್ರಾಸ್ ಮಾಡಿ ಹೋಗಲಿಲ್ಲ. ಯಾವ ಕಡೆಗೂ ನೋಡಿದ್ರು ಏನು ರಿಯಾಕ್ಟು ಮಾಡಲೇ ಇಲ್ಲ ಆನೆ. ಆನೆ ಫುಲ್ ಕಬ್ಬೆಲ್ಲ ತಿಂದಾದ್ಮೇಲೆ ಆ ಕಡೆಗೆ ತಿರ್ಕೊಂಡು ನಿಂತ್ಕೋತು. ಮತ್ತು ಅಲ್ಲಿರೋರೆಲ್ಲ ವೀಡಿಯೋಸು ಮಾಡಿದ್ರು. ಇವಾಗ ಈ ಸ್ಕೂಟ್ರು ಮುಂದೆ ಬಂದಿದೆಯಲ್ಲ, ಈ ಸ್ಕೂಟ್ರನ್ನ ನೋಡಿ ಯಾವ ಥರ ಆನೆ ಮುಂದೆ ಓಡಿಸ್ಕೊಂಡು ಹೋದ್ರು ಅಂದರೆ ಒಂಚೂರು ಭಯನೇ ಇಲ್ಲ. ಆ ಥರ ಹೋದ್ರು. ಅಂದರೆ ಹೋಗೋದು ಸೈಲೆಂಟಾಗಿ ಸೈಡಲ್ಲಿ ಹೊರ್ಟೋಗ್ಬಿಡ್ತಾರೆ. ಬಟ್ ಇವ್ರು ಮಾಡಿದ ರಿಯಾಕ್ಟೇ ಬೇರೆ. ಬಟ್ ಆನೆ ಆ ಟೈಮಲ್ಲಿ ಏನಾದ್ರು ರಿಯಾಕ್ಟ್ ಮಾಡಿದರೆ ಇವ್ರಿಗೇನಾದರೂ ಆಗ್ತಾಯಿತ್ತು ಅನಿಸುತ್ತೆ. ಯಾವ ಥರ ಹೋಗ್ತಾ ಇದ್ದಾರೆ ಅಂತ ನೋಡಿ. ಆನೆ ರೋಡ್ ಕ್ರಾಸ್ ಮಾಡಾದ್ಮೇಲೆ ನಾವೆಲ್ಲ ಎಷ್ಟು ವೆಹಿಕಲ್ಸ್ ಇತ್ತು ಅವೆಲ್ಲ ಒಟ್ಟಿಗೆ ಹೋದ್ವಿ. ಬಟ್ ಆನೆ ಕಬ್ಬು ತಿನ್ನೋ ತನಕನೂ ಅಲ್ಲೇ ಇತ್ತು. ಮತ್ತು ಅದೇನು ರಿಯಾಕ್ಟ್ ಮಾಡಲಿಲ್ಲ. ನಾವು ಹಾಗೇ ಅಲ್ಲಿಂದ ತಾಳ್ವಾಡಿಗೆ ಬಂದ್ವಿ. ಸೊ ಇವಾಗ ತಾಳ್ವಾಡಿಲಿ ಇಲ್ಲೇನು ಮೇನ್ ದೇವಸ್ಥಾನ ಕಾಣಿಸ್ತಾ ಇದೆ, ಅದು ಈ ಊರು ಮಾರಮ್ಮನ ದೇವಸ್ಥಾನ. ಅದ್ರ ಪಕ್ಕನೇ ಮಸೀದಿ ಇರೋದು. ಬಟ್ ಇಲ್ಲಿ ದೊಡ್ಡದಾಗಿ ಜಾತ್ರೆನೇ ಮಾಡ್ತಾರೆ. ಮಾರಮ್ಮನ ಹಬ್ಬ ಮಾಡ್ತಾರೆ. ದೊಡ್ಡ ಕೊಂಡ ಎಲ್ಲ ಹಾಕಿ ತುಂಬ ಊರವರೆಲ್ಲ ಆ ಟೈಮಲ್ಲಿ ಸೇರ್ತಾರೆ. ನಾನು ತುಂಬ ಸಲ ಈ ಹಬ್ಬಕ್ಕೆ ಹೋಗಿದ್ದೀನಿ. ಮತ್ತು ಕೊಂಡ ಮಾಡಬೇಕಿದ್ರೆ ಯಾವ ಥರ ಮಾಡ್ತಾರೆ ಅಂತ ನೋಡಿದ್ದೀನಿ. ಈಗ 2-3 ಇಯರ್ಸಿಂದ ನಾನು ಹೋಗಿರಲಿಲ್ಲ. ಇವಾಗ ನಾವು ತಾಳ್ವಾಡಿಯಿಂದ ಗಾಜನೂರು ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಅಲ್ಲಿ ಯಾರು ನಮಗೆ ರಿಲೇಟಿವ್ಸ್ ಇಲ್ಲ. ಬಟ್ ಅಲ್ಲಿಗೆ ಯಾಕೆ ಹೋಗಿದ್ದಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಮನೆ ನೋಡಬೇಕಂತ ಹೋಗಿದ್ದು. ಅವ್ರದ್ದು ಈ ಕಡೆ ಮನೆ ಕಟ್ಟಿದ್ರಲ್ಲ, ಹೊಸ ಮನೆ, ಅದನ್ನ ನೋಡೋದಕ್ಕೆ ಹೋಗಿದ್ವಿ. ನಾನು ನನ್ನ ಫ್ರೆಂಡ್ಸ್ ಯಾರೂ ಆ ಕಡೆಗೆ ಬಂದೂ ಇಲ್ಲ, ಆ ಕಡೆ ನೋಡೂ ಇರಲಿಲ್ವಲ್ಲ. ಸೊ ಅವರು ನೋಡ್ದಂಗೆ ಆಗುತ್ತೆ. ಮತ್ತು ನಾನು ಅಷ್ಟು ದೂರ ಅಲ್ಲಿ ತನಕ ಹೋಗಿದ್ರೂ ನಾನು ನೋಡಿರಲಿಲ್ಲ. ಸೊ ಇವಾಗ ಬಂದಿದ್ವಿ ನಾವು. ಅಲ್ಲಿ ಸಾಕಿದ ಹಸು ಎಲ್ಲ ಬಂದಿತ್ತು ಮುಂದಕ್ಕೆ. ಇಲ್ಲಿ ಯಾರೂ ಇರಲಿಲ್ಲ. ಮತ್ತು ಆ ಕಡೆ ಕಾರ್ ನಿಂತಿದೆಯಲ್ಲ, ಆ ಕಡೆ ಸೈಡ್ ಇಬ್ಬರು ಇದ್ದರು ಅಷ್ಟೇ. ನಾವು ಒಳಗಡೆ ಎಲ್ಲ ಹೋಗಲಿಲ್ಲ, ಯಾರೂ ಇರಲಿಲ್ಲ. ಕೇಳ್ಕೊಂಡು ಹೋಗ್ಬೋದಿತ್ತು. ಬಟ್ ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಿ ಹೋಗಲಿಲ್ಲ. ಈ ಮನೆ ಪಕ್ಕನೇ ದೇವಸ್ಥಾನವೂ ಇದೆ. ಸೊ ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಹಾಗೇ ವಾಪಸ್ ಬಂದ್ವಿ. ಮನೆ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ಆಲ್ಮೋಸ್ಟ್ ಜಾಸ್ತಿ ಫೋಟೋದಲ್ಲಿ ಮತ್ತು ವೀಡಿಯೋಸಲ್ಲಿ ಅಷ್ಟೇ ನೋಡಿದ್ದೆ. ಮತ್ತು ನಾನು ನನ್ನ ಬ್ಲಾಗ್ನ ಇವತ್ತು ಎಂಡ್ ತನಕ ಮಾಡಬೇಕು ಅಂದ್ಕೊಂಡೆ. ಬಟ್ ನನಗೆ ಮಾಡೋದಕ್ಕಾಗಲಿಲ್ಲ. ಯಾಕೆಂದರೆ ಬಳ್ಳಾರಿಲಿ ತುಂಬ ಸುತ್ತಬಿಟ್ಟು ತಲೆನೋವು ಬಂದಿದ್ದರಿಂದ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.